ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಲವ್ ಜಿಹಾದ್ಗೋಸ್ಕರ ಒಂದು ಸಹಾಯವಾಣಿಯನ್ನ ನಾವು ಡಿಕ್ಲೇರ್ ಮಾಡಿ ಒಂದು ವರ್ಷದ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಒಂದು ವರ್ಷ ಆಯ್ತು ಲವ್ ಜಿಹಾದ್ ಈ ಸಹಾಯವಾಣಿ ಡಿಕ್ಲೇರ್ ಮಾಡಿ 6158 ಕಾಲ್ಗಳು ಬಂದಿದ್ದಾವೆ, ಕರೆಗಳು ಬಂದಿದ್ದಾವೆ. ಈ 6000 ಏನ್ ಕಾಲ್ಗಳು ಬಂದಿದ್ದಾವೆ, ಇದರಲ್ಲಿ 93% ಸಂತ್ರಸ್ತರನ್ನ, ಮಹಿಳೆಯರನ್ನ, ಯಾರು ಮುಸ್ಲಿಮರು ನಮ್ಮ ಹುಡುಗಿಯರನ್ನ ತಗೊಂಡು ಹೋಗಿದ್ರು ಅವರನ್ನ ಬಚಾವ್ ಮಾಡಿದೀವಿ. 93% ಬಚಾವ್ ಮಾಡಿದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕಾಲ್ ಬಂದಿದೆ, ಅಂತರ ರಾಜ್ಯಗಳಲ್ಲೂ ಕೂಡ ಕಾಲ್ಗಳು ಬಂದಿದ್ದಾವೆ. ಸೊ ನಮ್ಮ ಹುಬ್ಬಳ್ಳಿಯ ಒಂದು ವರ್ಷದ ವಾರ್ಷಿಕ ಈ ಕಾರ್ಯಕ್ರಮದಲ್ಲಿ ನಮ್ಮ ಹುಬ್ಬಳ್ಳಿಯ ನಗರದ ನಾನಾ ಜಾತಿಯ ಎಲ್ಲ ಜಾತಿಯ ಮುಖಂಡರನ್ನ ಕರೆದಿದ್ದೀವಿ, ಮಹಿಳಾ ಸಂಘಟನೆಯ ಪ್ರಮುಖರನ್ನ ಕರೆದಿದ್ದೀವಿ ಮತ್ತು ಇಡೀ ರಾಜ್ಯದ ಶ್ರೀರಾಮ ಸೇನೆ ಸಂಘಟನೆಯ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಪದಾಧಿಕಾರಿಗಳನ್ನು ಕೂಡ ಕರೆದಿದ್ದೀವಿ. ನಾವು ಮುಖ್ಯವಾಗಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಏನು ಒಂದು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಸೊ ಆ ದೌರ್ಜನ್ಯಕ್ಕೆ ಜಾಗೃತಿ ಮೂಡಿಸೋಗೋಸ್ಕರ ಅದು ವಿಶೇಷವಾದಂತ ಮಂಗಳೂರು ಭಾಗದಲ್ಲಿ ನಡೀತಾ ಇರುವಂತಹದ್ದು ಏನಿದೆಯಲ್ಲ, ಇದು ಇಡೀ ದೇಶದಲ್ಲಿ ಭಯ ಹುಟ್ಟಿಸುವಂತಹ ವಾತಾವರಣ ಜಿಹಾದಿಗಳು ಮಾಡ್ತಾ ಇದ್ದಾರೆ. ಕೇರಳದ ಮೂಲಕ ಬಂದು ಇವತ್ತು ಆ ಜಿಹಾದಿಗಳ ಅಟ್ಟಹಾಸ ನಡೀತಾ ಇದೆ. ಸೊ ಈ ರೀತಿಯ ಲವ್ ಜಿಹಾದ್ ಇರಬಹುದು, ಹಿಂದೂ ನಾಯಕರ ಕೊಲೆಗಳಿರಬಹುದು, ಗೋಹತ್ಯೆ ಇರಬಹುದು, ಮತಾಂತರ ಇರಬಹುದು, ಜಿಹಾದಿಗಳ ಇವತ್ತು ಏನು ಒಂದು ಮಾನಸಿಕತೆ ನಿರ್ಮಾಣ ಆಗಿದೆ, ಅದಕ್ಕೆ ತಡೆ ಒಡ್ಡಬೇಕು. ಹಿಂದೂ ಸಮಾಜವನ್ನ ಜಾಗೃತಿ ಮೂಡಿಸಬೇಕು. ಒಟ್ಟಾಗುವಂತಹ ಮಾನಸಿಕತೆ ಇವತ್ತು ನಿರ್ಮಾಣ ಆಗಿದೆ. ಪಹಲ್ಗಾಮದ ನಂತರ ಪಹಲ್ಗಾಮದಲ್ಲಿ ಜಾತಿ ಕೇಳಿ ಹೊಡಿಲಿಲ್ಲ, ಹಿಂದೂ ಅಂತ ಕೇಳಿ ಧರ್ಮ ಕೇಳಿ ಹೊಡೆದಿದ್ದಾರೆ. ಸೊ ಧರ್ಮ ಕೇಳಿನೇ ಇವತ್ತು ಮಂಗಳೂರು ಜಿಲ್ಲೆಗಳಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರನ್ನು ಹೊಡಿತಾ ಇದ್ದಾರೆ, ಹಿಂದೂ ಸಂಘಟನೆಗಳನ್ನು ಹೊಡಿತಾ ಇದ್ದಾರೆ. ಸೊ ನಾವು ಇವತ್ತಿನ ಈ ಲವ್ ಜಿಹಾದದ ಸಹಾಯವಾಣಿಯ ವಾರ್ಷಿಕೋತ್ಸವದಲ್ಲಿ ಹಿಂದೂ ಸಮಾಜವನ್ನ ರಕ್ಷಣೆ ಮಾಡುವಂತಹ ಪಣವನ್ನ, ಸಂಕಲ್ಪವನ್ನ, ಪ್ರತಿಜ್ಞೆಯನ್ನ ನಾವು ಮಾಡಿದ್ದೀವಿ. ಮುಂದಿನ ಪೀಳಿಗೆ, ಮುಂದಿನ ಭವಿಷ್ಯದ ದೇಶದ ಉಳಿವಿಗೋಸ್ಕರ ಇವತ್ತಿನಿಂದನೇ ನಾವು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು ಅಂತನ್ನುವಂತ ಇವತ್ತಿನ ಈ ಸಂದೇಶವನ್ನು ಎಲ್ಲರೂ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸುಮಾರು 8 ಮಹಿಳೆಯರಿಗೆ ದುರ್ಗಾ ಸೇನಾ ಪ್ರಮುಖ ಅಂತ ಹೇಳಿ ನಾವು ಅವರಿಗೆ ಜವಾಬ್ದಾರಿಗಳನ್ನ ಘೋಷಣೆ ಮಾಡಿದೀವಿ. ಪೂರ್ಣಿಮಾ, ಅಡ್ಡ ಹೆಸರೇನು, ಪೂರ್ಣಿಮಾ ಅಂತ ಅನ್ನುವಂಥವಳು ನಮ್ಮ ಹುಬ್ಬಳ್ಳಿ ಮಹಾನಗರದ ದುರ್ಗಾ ಸೇನೆಯ ಅಧ್ಯಕ್ಷ ಅಂತ ಹೇಳಿ ಕೂಡ ಘೋಷಣೆ ಮಾಡಿದೀವಿ. ಅವ್ರ ಜೊತೆಗೆ ಒಂದು 4-5 ಜನ ಇದ್ದಾರೆ, ಅಡ್ವೊಕೇಟ್ ಕೂಡ ಭಾಗವಹಿಸಿದ್ರು. ಸೊ ಅತ್ಯಂತ ಇವತ್ತಿನ ಇದರಲ್ಲಿ ನಾವು ಕರೆದಂಥವ್ರು ಎಲ್ಲರೂ ಕೂಡ ಪ್ರಮುಖರನ್ನು ಮಾತ್ರ ನಾವು ಕರೆದಿದ್ದೀವಿ, ಯಶಸ್ವಿಯಾಗಿ ಆಗಿದೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. 6158 ಕರೆಗಳು ಬಂದಿದ್ದಾರೆ. ಅದರಲ್ಲಿ ಈ ಮಹಿಳೆಯರಿಗೆ ತೊಡಗಿಸಿದಂತ ಎಷ್ಟು ಬಂದಿತ್ತು, 93% ಹುಡುಗಿಯರನ್ನ ಉಳಿಸಿದೆ, ಹಿಂದೂ ಹುಡುಗಿಯರನ್ನು ಉಳಿಸಿದ್ದಾರೆ. ನಮ್ಮ ಈ ಲವ್ ಜಿಹಾದದ ಟೀಮ್ ಏನಿದೆ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಒಂದು ಹುಡುಗಿನ ಉಳಿಸಬೇಕಾದ್ರೆ ಹೆಚ್ಚು ಕಡಿಮೆ ಅವರು ದುಡ್ಡು ಖರ್ಚು ಮಾಡಬೇಕು, ಪರಿಶ್ರಮ ಆಗಬೇಕು, ಸಾಕಷ್ಟು ಅವಮಾನ, ಅಪಮಾನ, ಅಪಪ್ರಚಾರ ಸಹನೆ ಮಾಡಬೇಕು. ಆದರೆ ಅವಳು ಯಾವ ಜಾತಿ, ಯಾವ ಪಕ್ಷ, ಯಾವ ಭಾಷೆ ಗೊತ್ತಿಲ್ಲ, ಅವಳು ಹಿಂದೂ ಇದ್ದಾಳೆ ಅಂತ ಹೇಳಿ ನಮ್ಮ ಟೀಮ್ ಕೆಲಸ ಮಾಡ್ತಾ ಇದೆ. ಸೊ ಆ ನಮ್ಮ ಟೀಮಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಯಾವುದು ತ್ರಿಶೂಲ ದೀಕ್ಷೆ ಬಹಳ ದೊಡ್ಡ ಪರಿಣಾಮಕಾರಿಯಾಗಿದೆ. ನಾನು ಕೆಲವೊಂದು ಜಾತ್ರೆಗಳಿಗೆ ಹೋಗ್ತೀನಿ, ಮದುವೆಗಳಿಗೆ ಹೋಗ್ತೀನಿ, ಹಳ್ಳಿಗಳಲ್ಲಿ ಕಾರ್ಯಕ್ರಮಕ್ಕೋಸ್ಕರ ಹೋಗ್ತೀನಿ. ಸೊ ಅಲ್ಲೆಲ್ಲ
800 ಜನ ಮಹಿಳೆಯರು ಭಾಗವಹಿಸಿದಂಥವ್ರು ಓಡಿ ಬಂದು ನನಗೆ ಹೇಳ್ತಾರೆ, ಪ್ರಮೋದ್ ಜಿ ನೀವು ನಮಗೆ ತ್ರಿಶೂಲ್ ಕೊಟ್ಟಿದ್ರಿ ಅಂತ ಹೇಳಿ ವ್ಯಾನಿಟಿ ಬ್ಯಾಗ್ನೊಳಗೆ ತೆಗೆದು ತೋರಿಸ್ತಾರೆ, ನಾವು ಇಟ್ಕೊಂಡಿದ್ದೀವಿ ನೋಡಿ, ನೀವು ಇಟ್ಕೊಳ್ಳಿ ಅಂತ ಹೇಳಿದ್ರಿ ಅಂತ ಹೇಳಿ. ನಾನು ಹೇಳಿದೆ ಸಕ್ಸಸ್ ಆಯ್ತು ನಮ್ದು ಅಂತ ಹೇಳಿ. ಅಷ್ಟೇ ಅಲ್ಲ, ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಮಾತು ಹೇಳ್ತಾ ಇದ್ದೀನಿ. ನಾವು ಕಾರ್ಯಕ್ರಮ ಮಾಡಿದ್ದು ನೇಹಾ ಹಿರೇಮಠ್ ಕೊಲೆಯಾಗಿ ಒಂದು ವರ್ಷದ ಶ್ರದ್ಧಾಂಜಲಿಗೋಸ್ಕರ. ಇದೇ ಈ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ 1 ವರ್ಷದ ಮೊದಲು ಮಾಡಿದ್ರೆ ನೇಹಾ ಹಿರೇಮಠ್ ಸಾಯ್ತಾ ಇರಲಿಲ್ಲ. ನೇಹಾ ಹಿರೇಮಠ್ ಅವಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತ್ರಿಶೂಲ್ ಇಟ್ಕೊಂಡು ಆ ಮುಸ್ಲಿಮನಿಗೆ ಸರಿಯಾಗಿ ಉತ್ತರ ಕೊಡ್ತಿದ್ಲು, ನೇಹಾ ಹಿರೇಮಠ್ ಉಳಿತಿದ್ಲು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಮೊನ್ನೆ ನಡೆದಂತ ಇಲ್ಲೇ ಸವಣೂರಿನಲ್ಲಿ ನಡೆದಂತ ಒಂದು ಮುಸ್ಲಿಮರ ಅಟ್ಯಾಕ್ ಮಾಡಿದಂತ ಮನೆಗಳಲ್ಲಿ ಒಂದು ಹುಡುಗಿ 2 ಸೆಕೆಂಡ್ ಇಯರ್ PUC ಓದ್ತಾ ಅಂತ ಹುಡುಗಿ ಮನೆಯಿಂದ ಖಾರ್ಪುಡಿ ತಗೊಂಡ್ ಬಂದ್ಮೇಲೆ ಆ ಮುಸ್ಲಿಂ ಗುಂಡಾಗಳು ಓಡಿ ಹೋದ್ರು. ಈ ಧೈರ್ಯ ಇವತ್ತು ಈ ರೀತಿಯ ಹಿಂದೂ ಸಮಾಜದಲ್ಲಿ ತ್ರಿಶೂಲ ದೀಕ್ಷೆಯ ಮೂಲಕ ಏನು ಕೊಡ್ತಾ ಇದ್ದೀವಿ, ಸೊ ಇದು ನಮ್ಮ ಸಮಾಜವನ್ನ ಉಳಿಸ್ತಾ ಇದೆ, ಹುಡುಗಿಯರನ್ನು ಉಳಿಸ್ತಾ ಇದೆ ಅಂತನ್ನುವಂಥದ್ದು ಹೇಳ್ತಾರೆ. ಎಸ್ ಸರ್, ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.